ಇಲ್ಲಿ ದೇವಸ್ಥಾನದಲ್ಲಿ 30 ಜನ 40 ಜನ 50 ಜನ ಕೂತಿದ್ರೂ ಸಹ ಸಂಪೂರ್ಣ ಶೂನ್ಯ ತತ್ವಕ್ಕೆ ಕರ್ಕೊಂಡು ಹೋಗಿ ಶರೀರಕ್ಕೂ ಮನಸ್ಸಿಗೂ ಕಾನ್ಷಿಯಸ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಆ ಒಂದು ಭಾವನೆಯನ್ನು ಕೊಟ್ಟು ಕುಂಡಲಿನಿ ಶಕ್ತಿಯ ಸಂಚಾರವನ್ನು ತೋರಿಸ್ಕೊಡ್ತಾಳೆ. ಇದು ಲಲಿತಾ ತ್ರಿಶತಿಯ ಆರಾಧನೆ ಮಾಡಬೇಕಾದ್ರೆ 2-3 ಬಾರಿ ದೇವಸ್ಥಾನದಲ್ಲಿ ಎಲ್ಲರ ಭಕ್ತರ ಮುಂದೆನೂ ನಡೆದಿರುವಂತಹ ಒಂದು ತತ್ವ ಅಥವಾ ಸನ್ನಿವೇಶ. ಅಂದ್ರೆ ಎಲ್ಲರೂ ನೋಡ್ತಾ ಇದ್ದಂಗೆನೆ ನೀವು ಚಲನವಲನ ಇಲ್ಲದೆ ಹಾಗೆ ಚಲನವಲನ ಇಲ್ಲದೆ ಸ್ತಬ್ಧವಾಗಿ ಹೋಗುತ್ತೆ ಶರೀರ ಹೀಗೆ ದಿಟ್ಟವಾಗಿ ಕೂತ್ಕೊಳ್ಳುತ್ತೆ. ಆದರೆ ಅಂತರ್ಮುಖವಾಗಿ ಕೆಳಗಿಂದ ಮೇಲವರೆಗೂ ನಮಗೆ ಚಿಚ್ಚಕ್ತಿ ಮೇಲೆ ಹೋಗಿ ಕೂತ್ಕೊಂಡು ಶರೀರದಲ್ಲಿ ಏನೂ ಇಲ್ಲದೆ ಈ ಒಂದು ಅಷ್ಟು ಎನರ್ಜಿ ಫೋರ್ಸ್ಫುಲ್ ಆಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಸರಿ ರಭಸವಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ಆ ಜಾಗದಲ್ಲೇ ಇರುವಂತಹ ಒಂದು ಭಾಸವನ್ನು ಕೊಡ್ತಾಳೆ.